ರಾಜ್ಯ ಬಿಜೆಪಿ ಕಚೇರಿ ಸ್ಫೋಟಕ್ಕೆ ಸಂಚು ನಡೆದಿತ್ತು. ಕಚೇರಿಗೆ ಬಾಂಬ್ ಇಟ್ಟಿದ್ದು ಉಗ್ರ ಮುಸಾವಿರ್. ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಮಾಡಿದ್ರಲ್ಲ ಬಾಂಬ್ ಇಟ್ಟು, ಅದೇ ಮಾದರಿಯಲ್ಲಿ ಇಲ್ಲೂ ಕೂಡ ಬಾಂಬ್ ಅನ್ನ ಇಡಲಾಗಿತ್ತು ಬಿಜೆಪಿ ಕಚೇರಿಯಲ್ಲಿ. ಆದರೆ ಇಟ್ಟಂತ ಬಾಂಬ್ ಏನಾಯ್ತು? ಸಹಜವಾಗಿ ಆ ಪ್ರಶ್ನೆ ಉದ್ಭವವಾಗುತ್ತೆ. ಆತ ಏನ್ ಮಾಡಿದ್ದ ಅಂದ್ರೆ ಬಾಕ್ಸ್ ಒಂದರಲ್ಲಿ ಸೊಪ್ಪನ್ನ ಹಾಕಿ ಅಲ್ಲಿ ಬಾಂಬ್ ಇಟ್ಟಿದ್ದ. ಮಲ್ಲೇಶ್ವರಂ ಕಚೇರಿ ಹೊರಗಡೆ ಐಇಡಿಯನ್ನ ಇಟ್ಟಿದ್ದ ಮುಸಾಫಿರ್. ರಾಮ ಮಂದಿರ ಉದ್ಘಾಟನೆ ದಿನವೇ ಈ ಬಾಂಬ್ ಅನ್ನ ಆತ ಬಿಜೆಪಿ ಕಚೇರಿ ಹತ್ರ ಇಟ್ಟಿದ್ದ. ಜನವರಿ 22ನೇ ತಾರೀಕು ಬಾಂಬ್ ಅನ್ನ ಮುಸಾಫಿರ್ ಇಟ್ಟಿದ್ದ. ಜನ ಓಡಾಡ್ತಾ ಇದ್ರು ಕೂಡ ಭಯ ಇಲ್ಲದೆ ಅಲ್ಲಿ ಹೋಗಿ ಬಾಂಬ್ ಅನ್ನ ಇಟ್ಟಿದ್ದ. ಅಂದ್ರೆ ಬಾಕ್ಸ್ ಒಳಗೆ ಅದನ್ನ ಇಟ್ಟು ಬಂದಿದ್ದ. ಆದ್ರೆ ಅದು ಬ್ಲಾಸ್ಟ್ ಆಗ್ಲಿಲ್ಲ. ಯಾಕೆ ಅಂತಂದ್ರೆ ತಾಂತ್ರಿಕ ಕಾರಣಗಳಿಂದ ಬಾಂಬ್ ಸ್ಫೋಟ ಆಗಲಿಲ್ಲ ಅನ್ನೋ ಮಾಹಿತಿ ಗೊತ್ತಾಗಿದೆ. ಮುಸಾವಿರ್ ಒಂದು ಬಾಕ್ಸ್ ಅಲ್ಲಿ ಬಾಂಬ್ ಅನ್ನ ಇಟ್ಟಿದ್ದ ಸೊಪ್ಪಿನ ಜೊತೆಯಲ್ಲಿ. ಹಾಗಾದ್ರೆ ಮುಸಾವಿರ್ ಬಾಕ್ಸ್ ಅಲ್ಲಿ ಇಟ್ಟಿದ್ದಂತ ಬಾಂಬ್ ಏನಾಯ್ತು? ಬಿಜೆಪಿ ಕಚೇರಿ ಬಳಿಯಲ್ಲಿ ಬಾಂಬ್ ಸುಳಿವೇ ಸಿಗ್ತಾ ಇಲ್ಲ. ಬಾಕ್ಸ್ ಸಮೇತ ಆತ ಬಾಂಬ್ ಇಟ್ಟಿದ್ದ. ಆದ್ರೆ ಆತ ಇಟ್ಟಂತ ಬಾಂಬ್ ಎಲ್ಲಿಗೆ ಹೋಯ್ತು? ಹಾಗಾದ್ರೆ ಬ್ಲಾಸ್ಟ್ ಅಂತೂ ಆಗಲಿಲ್ಲ. ಹಾಗಾದ್ರೆ ಎಲ್ಲಿ ಹೋಯ್ತು? ಆ ಸುಳಿವೂ ಸಿಗ್ತಾ ಇಲ್ಲ ಅಂತ ಹೇಳಿದ್ಮೇಲೆ ಮುಸಾವಿರ್ ಮಹಜರ್ ಸಂದರ್ಭದಲ್ಲಿ ಆತ ತೋರಿಸಿದಂತ ಜಾಗದಲ್ಲಿ ಬಾಂಬ್ ಸಿಕ್ಕಿಲ್ಲ. ಬಾಂಬ್ ಸಿಗದ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಎನ್ಐಎ ಚಾರ್ಜ್ ಶೀಟ್ ನಲ್ಲಿ ಈ ಬಗ್ಗೆ ಉಲ್ಲೇಖವನ್ನ ಮಾಡಿಕೊಂಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ಬಾಗಟ. ಕೆಫೆಯಲ್ಲಿ ಬ್ಲಾಸ್ಟ್ ಮಾಡೋಕ್ಕೂ ಮುಂಚಿತವಾಗಿ ಬೇರೆ ಬೇರೆ ಪ್ಲಾನ್ ಅನ್ನ ಇವ್ರು ಮಾಡ್ಕೊಂಡಿದ್ರು ಅನ್ನೋದು ಬಯಲಾಗಿತ್ತು. ಪ್ರಮುಖವಾಗಿ ರಾಜ್ಯ ಬಿಜೆಪಿ ಕಚೇರಿ ಹತ್ರ ಬಾಂಬ್ ಇಟ್ಟಿದ್ದ. ಬಟ್ ಚಾರ್ಜ್ ಶೀಟ್ ಅಲ್ಲಿ ಅದರ ಬಗ್ಗೆ ಉಲ್ಲೇಖ ಇಲ್ಲ. ಮಹಜರ್ ಸಂದರ್ಭದಲ್ಲಿ ಏನಾಯ್ತು ಹಾಗಾದ್ರೆ ಗಂಗಾಧರ್? ಶರ್ಮಿತಾ ಶೆಟ್ಟಿ, ಪ್ರಮುಖವಾಗಿ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಎನ್ಐ ಅಧಿಕಾರಿಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಶಂಕಿತ ಉಗ್ರನಾಗಿರುವಂತಹ ಮುಸಾವಿರ್ ಒಂದು ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿರುವಂತದ್ದು. ಯಾಕೆಂದ್ರೆ ರಾಮೇಶ್ವರಂ ಕೆಫೆಯ ಬ್ಲಾಸ್ಟ್ಗೆ ಈತ ರೆಕ್ಕಿ ಮಾಡಿರುವಂತದ್ದಾಗಿರ್ಬೋದು, ಮತ್ತೆ ಅಬ್ದುಲ್ ಮತೀನ್ತಹ ಇಬ್ಬರು ಕೂಡ ಸೇರ್ಕೊಂಡು ಯಾವ ರೀತಿ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ರು. ಮತ್ತೆ ಅಬ್ದುಲ್ ಮತೀನ್ತಹ ವಿದೇಶದಲ್ಲಿ ಇಟ್ಕೊಂಡು ಹ್ಯಾಂಡ್ಲರ್ ಆಗಿದ್ಕೊಂಡು ಆತ ಕ್ರಿಪ್ಟೋ ಕರೆನ್ಸಿಯ ಮೂಲಕವಾಗಿ ಇಲ್ಲಿ ಫೈನಾನ್ಷಿಯಲಿ ಹೆಲ್ಪ್ ಮಾಡಿಕೊಂಡು ಇಲ್ಲಿ ಆಗದಂತ ಉಗ್ರ ಚಟುವಟಿಕೆಗಳಲ್ಲಿ ನಿರತರವಾಗಿ ಮತ್ತೆ ಅಮಾಯಕ ಮುಸ್ಲಿಂ ಯುವಕರನ್ನ ಪ್ರಚೋದನೆ ಮಾಡುವಂತ ನಿಟ್ಟಿನಲ್ಲಿ ಹೀಗೆಲ್ಲ ಪ್ರಚೋದನೆಯನ್ನ ಮಾಡಿ ಅನಂತರ ಉಗ್ರ ಸಂಘಟನೆಗಳಲ್ಲಿ ಅದನ್ನ ಸಕ್ರಿಯ ಮಾಡುವಂತ ನಿಟ್ಟಿನಲ್ಲಿ ಇವರೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು ಅಂತೇಳಿ. ಆದ್ರೆ ಇದೇ ಒಂದು ಚಾರ್ಜ್ ಶೀಟ್ ನ ಒಂದು ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಇನ್ನೊಂದು ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ. ಅದರಲ್ಲಿ ಪ್ರಮುಖವಾಗಿ ಮಲ್ಲೇಶ್ವರಂನಲ್ಲಿರುವಂತಹ ರಾಜ್ಯ ಬಿಜೆಪಿಯ ಕೇಂದ್ರ ಕಚೇರಿ ಏನಿದೆ, ಇಲ್ಲೂ ಕೂಡ ರೆಕ್ಕಿ ಮಾಡುವುದರ ಜೊತೆಯಲ್ಲಿ ಅದರಲ್ಲಿ ಜನವರಿ 22ನೇ ತಾರೀಕು ಅಂದ್ರೆ ಅಯೋಧ್ಯೆಯ ಬಾಲರಾಮ ಮಂದಿರ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಇಲ್ಲಿ ಬಿಜೆಪಿಯ ಕಚೇರಿಯಲ್ಲೂ ಕೂಡ ಬ್ಲಾಸ್ಟ್ ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಅದೇ ರೀತಿಯಾಗಿ ಅವತ್ತಿನ ದಿನ ಎಲ್ಲ ಕೂಡ ಜನ ಇದ್ರೂ ಸಹ ಅಲ್ಲೋಗಿ ಒಂದು ಬಾಕ್ಸ್ ಅಲ್ಲಿ ಐಡಿ ಬಾಂಬ್ ಅನ್ನ ಇಟ್ಟು ಅದರ ಮೇಲೆ ಸೊಪ್ಪನ್ನ ಹಾಕಿ ಇಟ್ಟು ಮುಸಾವಿರ್ ಅಂಡ್ ಅವರ ಒಂದು ಟೀಮ್ ಏನಿತ್ತು ಅವರೆಲ್ಲರೂ ಕೂಡ ವಾಪಸ್ ಆಗಿದ್ರು. ಆದರೆ ನಿಗದಿತ ಸಮಯದಲ್ಲಿ ಅದು ಬ್ಲಾಸ್ಟ್ ಆಗ್ಬೇಕಾದ್ರು ಆದ್ರೆ ಆಗ್ಲಿಲ್ಲ ಅಂತ. ಅಂದ್ರೆ ಕಾರಣ ಏನು ಅಂತಂದ್ರೆ ಅಲ್ಲಿ ತಾಂತ್ರಿಕ ಕೆಲ ಸಮಸ್ಯೆಗಳಿಂದಲೇ ಅದು ಹಾಗೆ ಇತ್ತು ಅಂತೇಳಿ. ಆದ್ರೆ ಯಾವುದೇ ಕಾರಣಕ್ಕೂ ಅದು ಸ್ಫೋಟಗೊಂಡಿಲ್ಲ. ಆ ಬಳಿಕ ಆ ಬಾಂಬ್ ಏನಾಯ್ತು ಅನ್ನೋದು ಇನ್ನೂ ಕೂಡ ನಿಗೂಢ ಆಗಿದೆ. ಆದ್ರೆ ಈ ರೀತಿಯ ಒಂದು ಹೇಳಿಕೆಯನ್ನ ಅಂದ್ರೆ ಈ ಒಂದು ವಿಚಾರವನ್ನ ಆತ ಮುಸಾವಿರೇ ಬಾಯ್ಬಿಟ್ಟಿರುವಂತದ್ದು ಮತ್ತು ಆ ವಿಚಾರಣೆ ಸಂದರ್ಭದಲ್ಲಿ ಆತ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಈ ವಿಚಾರ ಎಲ್ಲೂ ಕೂಡ ಗೊತ್ತಿಲ್ಲ. ಆದ್ರೆ ಎನ್ಐಎ ಅಧಿಕಾರಿಗಳ ತನಿಖೆಯ ವೇಳೆ ಸಂದರ್ಭದಲ್ಲಿ ಈ ವಿಚಾರ ಬೆಳಕಿಗೆ ಬಂದಿದೆ. ಆದ್ರೆ ಬಾಂಬ್ ಎಲ್ಲೋಯ್ತು? ಐಡಿ ಬಾಂಬ್ ಇಟ್ಟರು, ಬಾಕ್ಸ್ ಇಟ್ಟಿದ್ರು ಸಹ ಅಲ್ಲಿ ಜನಗಳ ಮಧ್ಯೆ ತೆಗೆದುಕೊಂಡು ಹೋಗಿ ಸೊಪ್ಪನ್ನ ಹಾಕಿ ಬಾಕ್ಸ್ ತೆಗೆದುಕೊಂಡು ಹೋಗಿ ಅಲ್ಲಿ ಇಟ್ಟಿದ್ರು ಸಹ ಅನಂತರ ಅದು ಬ್ಲಾಸ್ಟ್ ಆಗದಿದ್ದ ವೇಳೆ ಸಂದರ್ಭದಲ್ಲಿ ಯಾರು ತೆಗೆದುಕೊಂಡು ಹೋದ್ರು ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಆದ್ರೆ ಇಲ್ಲಿ ಎನ್ಐಎ ಅಧಿಕಾರಿಗಳ ದಿಕ್ಕು ತಪ್ಪಿಸುವ ಪ್ರಯತ್ನವನ್ನ ಕೂಡ ಏನಾದ್ರೂ ಮುಸಾವಿರ್ ಮಾಡಿದ್ನ ಅಥವಾ ಈ ರೀತಿಯಲ್ಲಿ ಕೂಡ ಪ್ಲಾನ್ ಇತ್ತು ಮುನ್ಸೂಚನೆ ಕೊಟ್ಟ ಅನ್ನೋದು ಕೂಡ ಈಗ ಆ ಬಗ್ಗೆ ಎನ್ಐಎ ಅಧಿಕಾರಿಗಳು ಆ ಬಗ್ಗೆ ವಿಚಾರಣೆಯನ್ನ ಅಂದ್ರೆ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಗಂಗಾಧರ್ ಬಾಗಟ ತಮ್ಮ ಇನ್ಫಾರ್ಮೇಶನ್ಗೆ.